ನಿಮ್ ಎಮ್ ಎಲ್ ಎ ಹೆಂಗೆ? ನಮ್ಮಣ್ಣ ಚೆನ್ನ. ಅಣ್ಣ ನಿಮ್ಮ ಅಣ್ಣ ನಮ್ ಬಾಲಣ್ಣ ಏನು ತೊಂದ್ರೆ ಇಲ್ಲ. ಊರಿಗೆ ಬಂದೇ ಇಲ್ಲ ಅಂತ ಇವರೆಲ್ಲ ಹೇಳ್ತಾರೆ. ಯಾರು ಅವ್ರು ಹೇಳ್ಬೋದು ಸರ್, ನಮ್ಗೆ ಏನ್ ತೊಂದ್ರೆ ಇಲ್ಲ. ಅವ್ರು ಮಾಡ್ತಾವ್ರೆ, ಕೆಲಸ ಮಾಡ್ತಾವ್ರೆ, ಏನ್ ತೊಂದ್ರೆ ಇಲ್ಲ. ಅವ್ರೇನ್ ಗೊತ್ತಾ, ಎಲ್ಲಾ ಊರ್ಗೂ ತಿರುಗ ಬರ್ಬೇಕು. ಎಳೆಳು ಶಾರದೆಯು ಏಕವಾಗಿದೆ ಕಂಡ್ಯ. ಒಂದೂರಲ್ಲ, ಒಂದ್ ಹಳ್ಳಿ ಅಲ್ಲ. ಅರ್ಥ ಆಯ್ತಾ? ನಿಮ್ಮೂರಿಗೆ ಬಂದವ್ರಾ? ಬಂದವ್ರೆ. ಯಾವ್ಯಾವ ಬಂದಿದ್ರು? ಯಾವಾಗ ಸರ್? ಇವಾಗ ನಾನೇ ಇಸ್ತೆ. ಇವಾಗ ನಾನೇ ಎಲೆಕ್ಷನ್ ಓಟ್ ಕೇಳಕ್ ಬಂದಿದ್ರಾ? ಓಟ್ ಕೇಳಕ್ ಬಂದಿದ್ರು. ಎಕ್ಸಾಂಪಲ್ ಬಂದಿದ್ರು ನಮ್ಮೂರಿಗೆ ಬರ್ತಾರೆ. ನನಗೆ ಫೋನ್ ಮಾಡಿದ್ರೆ ಫೋನ್ ಎತ್ತಾರೆ, ರಿಸೀವ್ ಮಾಡ್ತಾರೆ. ಫೋನ್ ಮಾಡಿ ನೋಡಮ್ಮ. ನಾನ್ ಮಾಡಲ್ಲ, ನಾನು ಯಾಕೆ ಮಾಡೋಣ? ನಾನ್ ಮಾಡ್ತೀನಿ. ನೀವು ಟಿವಿಯರ್ ನೀವೇನಲ್ಲಿ ಹಾಕೊಂಡು ಗುಮ್ಮ ಬಿಡ್ತೀರಿ. ತೋರಿಸ್ತೀನಿ. ಒಂದ್ ನಿಮಿಷ. ನಿಮ್ ಹೆಸರೇನು? ನಮ್ಮ ಹೆಸರು ಬೇಡ, ಹೆಸರು ಹೇಳಕ್ಕಿಲ್ಲ. ನಾನ್ ಹೆಸರು ಹೇಳ್ತೀನಿ. ನನ್ನ ಹೆಸರು ಅಶ್ವಥ್. ನಿನ್ನ ಹೆಸರಣ್ಣ? ಸಿದ್ದಪ್ಪ. ನಿಮ್ಮ ಹೆಸರು ಸತೀಶ್. ಮತ್ತೆ ಯಾಕ ಭಯ ಬಿದ್ದಿರಿ? ಈಗ ನೋಡಪ್ಪ, ಬಾಲಣ್ಣ ಸತೀಶ್ ಅವರು ನಿಮ್ಗೆ ಬಹಳ ವಹಿಸ್ಕೊಂಡ್ ಮಾತಾಡ್ತವ್ರ. ಈಗ ನಿಮ್ಮೂರಿಗೆ ಬಂದವ್ರೆ, ಅದಕ್ಕೆ ನೀವು ವಹಿಸ್ಕೊಂಡ್ ಮಾತಾಡಿದ್ರಿ. ನೋಡಿ, ಊರಲ್ಲಿ ರೋಡ್ ಆಗಿಲ್ಲ. ರೋಡ್ ಆಗಿಲ್ಲ. ಈಗ ನಾನು ಓಡಾಡೋ ಊರು ನಿಮ್ಮೂರಿಗೆ ಹೋಗಿ ಇದೊಂದೇ ರೋಡಾ? ಇದೇ ಊರು. ಅಂದ್ರೆ ನೋಡಿ, ರೋಡ್ ಆಗಿಲ್ಲ. ಇವಾಗ ಏನಾಗ್ಬೇಕು? ರೋಡ್ ಆಗ್ಬೇಕು. ರೋಡ್ ಅಲ್ಲ ಸರ್, ರೋಡ್ ಮಾಡ್ಬಿಟ್ರೆ ಇದು ಗ್ಯಾಸ್ ಕೊಡೊಂದು, ಗ್ಯಾಸ್ ತಿರ್ಗಾ ಪ್ಲಸ್ ನೀರಿಂದು ಎಲ್ಲ ರೋಡ್ ಆದ್ಮೇಲೆ ಕಾಂಕ್ರೀಟ್ ಹಾಕೋದು. ಈಗ ನನಗೆ ರೋಡ್ ಆಗ್ಬೇಕು. ಫಸ್ಟ್ ರೋಡ್ ಇವಾಗ ಮಾಡ್ಬಿಡ್ರಿ. ಚರಂಡಿ ಆಗ್ಬೇಕು. ಆಗಿಲ್ಲ ನೋಡಿ ಸರಿಯಾಗಿ. ಅದು ಹೇಳ್ರಿ ಬೇಕಾರೆ. ಚರಂಡಿ ಆಮೇಲೆ ರೋಡ್ ಆಯ್ತದೆ. ನೀವು ಏನ್ ಗೊತ್ತಾ, ನೀವು ಪಕ್ಕಾ ಬಾಲಣ್ಣನ ಅಭಿಮಾನಿ. ಹಂಗಾಗಿ ನೀವ್ ಏನ್ ಮಾಡ್ತೀರಾ ಅಂದ್ರೆ, ಕೆಲಸ ಆಗಿಲ್ಲ ಅಂದ್ರೂ ಆಗೈತೆ ಅಂತ ಮಾತಾಡ್ತೀರಾ. ಏನಣ್ಣ? ಅದಾಗಲ್ವಲ್ಲ, ಬರಲ್ವಲ್ಲ. ಬೋರಲ್ಲ ನೋಡಿ. ಗೆದ್ದು ಎಷ್ಟು ವರ್ಷ ಆಯ್ತು? 2 ವರ್ಷ ಆಯ್ತು. ರೋಡ್ ಮಾಡ್ಸಕ್ಕೆ 2 ವರ್ಷ ಬೇಕಾ? ಏನು ಬರಲ್ಲ ಬಿಡ್ರಿ. ಬಿಡ್ರಿ, ಬರಲ್ಲ ಕಣ್ರಿ. ಈ ಕಡೆ ಹಾಕೊಳ್ಳು, ಗುಮ್ಮಿ ಅಪ್ಪ, ಆ ಕಡೆ ಈ ಕಡೆ ಗುಮ್ಮ ಸ್ಟುಡಿಯೋದಲ್ಲಿ ಮಾತಾಡ್ತಿಲ್ಲ. ಜನರ ಹತ್ರ ಮಾತಾಡಿಸ್ತೇನೆ. ಜನ ಹೆಂಗ್ರು? ಏನಪ್ಪಾ ತಮ್ಮ, ಏನ್ ಓದ್ತಿದ್ದೆ ನೀನು? 8ನೇ ಕ್ಲಾಸಿಂದ ಓದ್ತದೆ. ಈಗ ರೋಡ್ ಚೆನ್ನಾಗಿದದ? ನೀನ್ ನೋಡ್ದಾಗಿಂದ ಚೆನ್ನಾಗಿದದ? ಚೆನ್ನಾಗಿಲ್ಲ ನೋಡಿ. 8ನೇ ಕ್ಲಾಸ್ ಹುಡುಗ ಸತ್ಯ ಹೇಳ್ತಾನಪ್ಪ. ಮಕ್ಕಳು ಸತ್ಯ ಹೇಳ್ತವೆ, ಸುಳ್ಳು ಹೇಳಲ್ಲ. ಬಾಲಣ್ಣನ ಅಭಿಮಾನಿ ಕಡ್ರಿ. ಓಟ್ಬಿಡಿ. ಇಡೀ ಊರವರೇ ನಿನ್ ಬಗ್ಗೆ ಹೊಗಳ್ತವ್ರೆ ಕಣ. ಹೊಗಳ್ತವ್ರೋ ಬೈತವ್ರೋ. ಒಂದು ಎಷ್ಟು ಸಂಬಳ? 2400. ಎಷ್ಟು ತಿಂಗಳಾಯ್ತು ಬಂದು? 20 ವರ್ಷ ಆಯ್ತು ಮಾಡ್ತಾ ಇದೀನಿ ಅಣ್ಣ. ನೀ 20 ವರ್ಷದಿಂದ ಮಾಡ್ತದಿ. ಸಂಬಳ ಎಷ್ಟು ಸಲ ಬಂದೈತೆ? ಅದು 3 ತಿಂಗಳು 4 ತಿಂಗಳು ಆಗ್ತಾರೆ. ಈಗ ಬಂದೈತಾ? ಈಗ ಯಾವ ತಿಂಗಳು ಬತ್ತು? ಗಂಡ್ಲು ಕಟ್ಕೊಂಡ್ಬಿಡದ ಅವ್ರಿಗೆ. ಆಯ್ತು ಇರ್ಲಿ. ಹೋದ್ ತಿಂಗಳು ಬತ್ತು. ಎಲ್ಲರಿಗೂ ನೀರ್ ಬಿಡೋ ಭಗೀರಥ ನೀನು. ಪಾಪ ನಿನ್ಗೆ ಸಂಬಳ ಕೊಡ್ಲಿಲ್ಲ ಅಂದ್ರೆ ಸರಿ, ನ್ಯಾಯವೇ. 2400 ಕೊಡ್ತಾರೆ. 20 ವರ್ಷದಿಂದ ಮಾಡ್ತಾ ಇದೀನಿ. 20 ವರ್ಷದಿಂದ ಮಾಡ್ತಾ ಇದ್ರಿ. ಬರೀ ಅವಾಗಿಂದನು 2400. 20 ವರ್ಷದಿಂದ 20 ವರ್ಷ 500 ಕೊಡೋರು. 500ರಿಂದ 2400 ಆಗದೆ. ಬೆಳಗ್ಗೆ ಒಂದ್ಸಲ, ಸಾಯಂಕಾಲ ಒಂದ್ಸಲ ಬಿಡ್ತಾ. ಈ ಊರಲ್ಲಿ ಬೆಳಗ್ಗೆ 6 ಗಂಟೆಗೆ ಹಚ್ಚಿದ್ರೆ ರಾತ್ರಿ 11 ಗಂಟೆ ಐತೈತಿ. ಈ ಕೆಂಚನಗುಪ್ಪೆಲಿ ಮತ್ತೆ 5ನೇ ವಾರ್ಡಲ್ಲಿ ಅಲ್ಲೂ ಮಾಡ್ಬೇಕು. ಹೋಗ್ಲಿ, ನೀರ್ ಚೆನ್ನಾಗಿದ್ದದ? ಚೆನ್ನಾಗಿ ನೀರ್ ಐತಾ? ಹೋಗ್ಲಿ ಬಿಡಕ್ಕೆ ಆಯ್ತೆ. 3 ಬೋರಲ್ಲಿ ಮೇಂಟೈನ್ ಮಾಡ್ಕೊಬಿಡ್ಬೇಕು. ಯಾರು ನಿಮ್ಮ ಎಮ್ ಎಲ್ ಎ ಬರೋದು? ಬಾಲಕೃಷ್ಣ. ಹೆಂಗೆ ಅವ್ರು ಬರ್ತಾರ, ಕೆಲಸ ಮಾಡಿಸ್ತಾರ, ಹೋಯ್ತಾರ? ಏನ್ ಕತೆ? ನೀವ್ ಯಾರ ಕೈ ಕೆಳಕ್ ಬರ್ತೀರಿ? ನಿಮ್ ಅಧಿಕಾರಿ ಯಾರು? ಅಧಿಕಾರಿ ಪುರಸಭೆಲ್ಲ ಇಲ್ಲ. ಇಲ್ಲಿ ನಿಮ್ ನೀರ್ ಬಿಡೋ, ನಿಮ್ ಸಂಬಳ ಹಾಕೋರು ಎಲ್ಲಿ ಮೇನ್ ಯಾರು? ನಿಮ್ ಯಾರ ಕೆಳಗೆ ಬರ್ತೀರಿ? ಪುರಸಭೆ. ಈಗ ನೋಡ್ರಪ್ಪ, ಈಗ ಒಣ್ಣಂಗೆ ಒಂದು ತಿಂಗಳ ಸಂಬಳ ಹಾಕಿ, ನಂಬರ್ 1. ಇನ್ನೊಂದು ಸ್ವಲ್ಪ ಸಂಬಳ ಜಾಸ್ತಿ ಮಾಡಿ ಆಯ್ತಾ ಪಾಪ. ಯಾಕಂದ್ರೆ ಇಡೀ ಊರಿಗೆ ನೀರ್ ಬಿಡ್ತಾರ ಅವರು. ಯಾರಾದ್ರೂ ಕೇಳೋದು ಇವ್ರನ್ನ, ಅದ್ಯಾಕಪ್ಪ ನಿಮ್ ಹೆಸರೇನು? ಶಂಕರಣ್ಣ. ಯಾಕಪ್ಪ ಶಂಕರಣ್ಣ ನೀರ್ ಬಿಟ್ಟಿಲ್ಲ ನೀನು ಅಂತ ಹೋಗ್ತಾ ಬೈಸ್ಕೋಬೇಕು. ಬಿಟ್ರೆ ಯಾರು ಮಾತಾಡಲ್ಲ. ಬೇಕಾದ್ರೆ ಡೈಲಿ ಬಿಟ್ರೆ ಯಾರು ಬಂದು ಬಾರಪ್ಪ ಒಂಚೂರು ಕಾಫಿ ಕುಡಿ ಅಂತ ಕೇಳಲ್ಲ. ಆ ಅಣ್ಣಂಗೆ ದಯವಿಟ್ಟು 1,000 ರೂಪಾಯಿ 2,000 ರೂಪಾಯಿ ಜಾಸ್ತಿ ಮಾಡ್ಬಿಟ್ಟು ತಿಂಗಳಿಗೆ 5,000 ಅನ್ನಂಗ್ ಕೊಡಿ. ಕೆಲಸ ಮಾಡ್ತಾರ ತಿಂಗಳ ಕರೆಕ್ಟ್ ಆಗಾರು ಕೊಡಿ. ನಿಮ್ ಯೋಗ್ಯತೆಗ 16 ಮಾಡಿ, ಇಲ್ಲಾಂದ್ರೆ ಹೋಗ್ಯತ. ಏನವಾ ದುಡ್ಡು ಬರಲ್ರಿ? ವರ್ಷ ಆಯ್ತು. ಪಿಂಚನ್ ದುಡ್ಡು ಬತ್ತಿಲ್ವಾ? ಅವ್ರ ಮನೆ ಹಾಳಾಗ ಹೋಗಾತಿಗೆ. ಪಿಂಚನ್ ಗೃಹಲಕ್ಷ್ಮಿ ಬತ್ತಾ? ಇನ್ನ ಅದು ಬರ್ಲಿ. ಅದ್ ಬಂದ್ರು ಬರ್ಲಿ ಹೋದ್ರು ಹೋಗ್ಲಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬಿಡೋದು. ಪೆನ್ಷನ್ ಎಷ್ಟು ಬರ್ಬೇಕು? ಪಿಂಚನ್ 8,000 ಬತ್ತೈತ್ರು. 8,000 ತಿಂಗಳಿಗೆ? 8 ರೂಪಾಯಿ ಕೊಡವಾ? 800 ನನ್ ಜೀವಕ್ಕೆ ತಂದ್ಬಿಟ್ಟಲ್ಲ. ಈಗ ಅದಕ್ಕೆ 8,000 ಕೊಟ್ಬಿಟ್ರೆ ನೀನೇ ಕ್ವೀನ್. ಆಮೇಲೆ 8,000 ಬಂದ್ಬಿಟ್ರೆ 8,000 ಎಷ್ಟು ತಿಂಗ್ 8 ರೂಪಾಯಿ ಎಷ್ಟು ದಿನದಿಂದ ಬತ್ತಲ್ಲ?
ವರ್ಷ ಆಯ್ತು. ವರ್ಷದಿಂದ ಬಂದಿಲ್ವಾ? ಕರೆಕ್ಟ್ ಆಗಿ ಹೇಳವಾ? ಇಲ್ಲವ ಸತ್ವಾಗಲಿಲ್ಲ. ಸತ್ಯ ಹೇಳ್ಬೇಕು. ವರ್ಷದಿಂದ ಬಂದಿಲ್ಲ ಅಂದ್ರೆ ಈಗ ನೋಡಿ, ಈಗ ರೊಚ್ಚಿ ಗಳಿಸ್ತೀನಿ. ಎಲ್ಲಾರನು ಕೇಳ್ಬೇಕಾರ. ಹೌದೇನವಾ? ಈ ಅಮ್ಮಂಗೆ ಒಂದು ವರ್ಷದಿಂದ ಬಂದಿಲ್ವಾ? ಏನವ ನಿನ್ ಹೆಸರು? ಕೆಂಚಮ್ಮ. ಕೆಂಚಮ್ಮ, ಕೆಂಚನಗುಪ್ಪೆ. ಒಂದು ವರ್ಷದಿಂದ ಅಮ್ಮಂಗೆ 800 ರೂಪಾಯಿ ಕಾಸು ಹಾಕಿಲ್ಲ. ನಿಮ್ ಯೋಗ್ಯತೆಗೆ ನಾಚಿಕೆ ಆಗ್ಬೇಕು. ಕರೆಕ್ಟ್ ಆಗಿ ನ್ಯಾಯವಾಗಿ ಕಾಸು ಹಾಕದ್ ಕಲೀರಿ. ಅವ ಅಮ್ಮಂಗ್ ಪಾಪ ಎಷ್ಟಮ್ಮ ಏಜು ನಿಂಗೆ? ಅವು ನೆನಪಿಲ್ಲ. ಬಿಡು ಓತಗೆ ಇನ್ನೇನು ಏಜ್ ಆಗದ ಇದೇನೋ. ಏಜ್ ಆಗದೆ. ಏಜ್ ಎಷ್ಟು ಅಂತ ಕೇಳ್ಬಿಡಿ. ಏಜ್ ಆಗದೆ. ಅಜಯ್, ಈಗ ಸೂಪರ್ 3 ಅಂತ ಒಂದ್ ಕಾರ್ಯಕ್ರಮ ಬರುತ್ತೆ, ಜಯಪ್ರಕಾಶ್ ಶೆಟ್ರು ನಡ್ಸ್ಕೊಡ್ತಾರೆ. ಅದ್ರಲ್ಲಿ ನಿನ್ ಕಾಸು ಬರಂಗ್ ಮಾಡ್ತೀನಿ. ಸರಿಯಾ? ಇನ್ನೊಂದ್ ತಿಂಗಳು ತಡ್ಕೋ. ನಿನ್ ಕಾಸು ಬರಂಗ್ ಮಾಡ್ತೀನಿ ನಾನು. ಸರಿ, ಓಕೆ. ಹೇಳವಾ? ಏನಮ್ಮ ನಿನ್ನ ಹೆಸರು? ಪಾಪುಟಿಲಿ ಬೈಲಿ. ಈಗ ಪ್ರಶ್ನೆ, ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇನ್ನೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ ಎಲ್ ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಅಯ್ಯಪ್ಪ ಯಾವತ್ತೂ ಬಂದಿಲ್ಲ. 2 ಮಂತ್ಸಿಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಮೆಲ್ಯೆ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್, ಟ್ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀನಿ ಬರ್ತೀನಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಬಾರಿ ಐಟ್ ಅದಲ್ಲ ಮಾರ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಿಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಸ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬದುಕ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇನ್ನೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ ಎಲ್ ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಅಯ್ಯಪ್ಪ ಯಾವತ್ತೂ ಬಂದಿಲ್ಲ. 2 ಮಂತ್ಸಿಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಮೆಲ್ಯೆ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್, ಟ್ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀನಿ ಬರ್ತೀನಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಬಾರಿ ಐಟ್ ಅದಲ್ಲ ಮಾರ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಿಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಸ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬದುಕ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.